ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಜೀವನಾಡಿಯಾಗಿರುವಂತಹ BMTC ಬಸ್ಗಳು ಇತ್ತೀಚೆಗೆ ಇವು ಯಮಪುರಿಯ ಏಜೆಂಟ್ಗಳ ಎನ್ನುವಂಥ ನಿಟ್ಟಿನಲ್ಲಿ ಪ್ರಯಾಣಿಕರ ಆಕ್ರೋಶಕ್ಕೆ ತುತ್ತಾಗುವಂಥ ಕೆಲಸ ಆಗಿದೆ. ಯಾಕಂತ ಹೇಳಿದ್ರೆ 2008ರಿಂದ 2026-27ರವರೆಗೆ 1149 ಮೃತ್ಯು ಕೂಪಕ್ಕೆ ಕಾರಣ ಆಗಿದ್ದಾವೆ. ಯಾಕಂತ ಹೇಳಿದ್ರೆ BMTC ಬಸ್ಗಳ ಅಪಘಾತಗಳು ಪ್ರತಿನಿತ್ಯವೂ ಕೂಡ 3-4 ಕಡೆ ಆಗ್ತಾನೆ ಇರ್ತವೆ. ನಿನ್ನೆ ಕೂಡ ಇದೇ ಆಗಿದ್ದು. KR ಸರ್ಕಲ್ ಕಡೆ ಒಂದು ಬಸ್ ಅಪಘಾತ ಆಗಿದ್ರೆ ಅದರ ಪಕ್ಕದಲ್ಲೇ ಕೂಗಳತೆ ದೂರದಲ್ಲೇ ವಿಧಾನಸೌಧ ಬಳಿ ಕೂಡ BMTC ಬಸ್ ಅಪಘಾತ ಆಗಿತ್ತು. ಅವೆರಡೂ ಆಗ್ತಿದ್ದಂಗೆ 1 ಗಂಟೆ ಬಳಿಕ ಬೆಂಗಳೂರಿನ ಮಾರತ್ತಳ್ಳಿ ಭಾಗದಲ್ಲಿ ಮತ್ತೊಂದು BMTC ಬಸ್ ಅಪಘಾತ ಆಗುತ್ತೆ. ಒಂದೇ ದಿನ 3-4 ಬಸ್ಗಳು ಅಪಘಾತಗಳಾಗುವಂಥ ಕೆಲಸಕ್ಕೆ ಆಗಿದೆ. ಈ ಮೂಲಕವಾಗಿ ಹೇಳ್ಬೋದು BMTC ಬಸ್ಗಳ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಇದೆಲ್ಲದಕ್ಕೂ ಕೂಡ ಕಾರಣ ಏನಿರಬಹುದು? ಒತ್ತಡ ಏರುವಂಥ ಕೆಲಸ ನಿಗಮಗಳಿಂದ ಆಗ್ತಾ ಇದೆಯಾ, ನಿಗಮದ ಅಧಿಕಾರಿಗಳಿಂದ ಆಗ್ತಾ ಇದೆಯಾ, ಅಥವಾ ಚಾಲಕರು ಅಜಾಗರೂಕತೆಯಿಂದ ಚಾಲನೆ ಮಾಡ್ತಿದ್ದಾರಾ? ಇವೆಲ್ಲವೂ ಕೂಡ ಕಾಡ್ತಿರುವಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ BMTC ಬಸ್ಗಳಲ್ಲಿ ಸಂಚಾರ ಮಾಡುವಂಥ ಪ್ರಯಾಣಿಕರನ್ನು ಕೇಳ್ತಾ ಹೋಗೋಣ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಆಗಿರುತ್ತೆ. ಬಸ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಚಾಲಕರು ಚಾಲನೆ ಮಾಡಬಹುದು, ಅಜಾಗರೂಕತೆಯಿಂದ ಆಗಿರುತ್ತಾ ಅಥವಾ ಬೇರೆ ವಾಹನಗಳಿಂದ ಟಚ್ ಆಗಿ ಆಗುವಂಥದ್ದಾಗುತ್ತಾ ಅಥವಾ ಬೇರೆ ಬೇರೆ ಉದಾಹರಣೆಗಳಿರ್ತವೆ. ಈ ಕಾರಣದಿಂದಾಗಿ ಪ್ರಯಾಣಿಕರನ್ನು ಕೇಳ್ತಾ ಹೋಗೋಣ ಬನ್ನಿ. BMTC ಚಾಲಕರ ನಡೆ ಹೇಗಿರುತ್ತೆ, ಚಾಲನೆ ಹೇಗಿರುತ್ತೆ ಅಂತ. ಸರ್, ಮೊದಲು ಜೀವ ಇದ್ದರೆ ಜೀವನ. ಆದರೆ BMTC ಆಗಲಿ ಅಥವಾ KSRTC ಆಗಲಿ ವಾಹನ ಚಾಲನೆ ಮಾಡ್ತಕ್ಕಂಥ ವಾಹನ ಚಾಲಕರು ಅವ್ರನ್ನ ನಾವು ಸಾರಥಿ ಅಂತ ಹೇಳ್ತೀವಿ. ಯಾಕಂದರೆ ಇಡೀ ವಾಹನದಲ್ಲಿ ಬಸ್ಸಲ್ಲಿ ಕೂತಿರ್ತಕ್ಕಂಥವ್ರು ಅಷ್ಟು ಜನದ ಒಂದು ಪ್ರಾಣವನ್ನು ನಾವು ಅವ್ರ ಕೈಲಿ ಕೊಟ್ಟಿರ್ತೀವಿ. ಪ್ರಾಣ ಕೊಟ್ಟಾಗ ಆ ಪ್ರಾಣನ ಕಾಪಾಡಬೇಕಾದ್ದು ಜವಾಬ್ದಾರಿ ಯಾರ್ದು? ಸಾರಥಿ, ಚಾಲಕಂದು. ಚಾಲಕ ಈಗ ಏನಾಗ್ತಿದೆ, ನಾವು ಈ ವರ್ಷದಲ್ಲಿ ಸುಮಾರು 2025-26 ಸಾಲ ಒಳಗೆ ಸುಮಾರು 100 ಕೇಸ್ಗಳನ್ನ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ. ಇವರಿಗೆ ಜೀವ ಇದೆಯೋ, ಜೀವನ ಬೇಕೋ ಬೇಡವೋ ಒಂದು ಅರ್ಥ ಆಗ್ತಿಲ್ಲ. ಯಾಕಂದರೆ ಇವ್ರ ಜೀವ, ಇವ್ರನ್ನ ನಂಬ್ಕೊಂಡಿರ್ತಕ್ಕಂಥ ತಂದೆ ತಾಯಿ, ಹೆಂಡತಿ, ಮಕ್ಕಳು ಇವರೇ ಅಜಾಗರೂಕರಾಗಿ ಚಾಲನೆ ಮಾಡಿದಾಗ ಅಪಘಾತಗಳಾಗುತ್ತೆ, ಸಾವುಗಳಾಗುತ್ತೆ, ಕೈಕಾಲು ಮುರಿಯುತ್ತೆ, ಸೊಂಟ ಮುರುತ್ತೆ, ತಲೆಗೆ ಏಟು ಬಿದ್ದು ಬ್ರೈನ್ ಇಂಜುರಿ ಆಗುತ್ತೆ. ಇದ್ರ ಬಗ್ಗೆ ಅರಿವಿದೆಯೋ ಇಲ್ವೋ ಒಂದು ಅರ್ಥ ಆಗ್ತಿಲ್ಲ. BMTC ನಿರ್ದೇಶಕರಾಗಲಿ, ಸಾರಿಗೆ ಸಚಿವರಾಗಲಿ, KSRTC ನಿರ್ದೇಶಕರಾಗಲಿ, ನಿಜವಾಗ್ಲೂ ನಾನು ಏನು ಹೇಳ್ತೀನಿ ಈ ಸಂದರ್ಭದಲ್ಲಿ, ಪ್ರತಿಯೊಬ್ಬ ಚಾಲಕರಿಗೂ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಬೇಕು. ನೀವು ಆಕ್ಸಿಡೆಂಟ್ ಮಾಡಿ ಇಮ್ಮಿಡಿಯೇಟ್ಲಿ ನಿಮ್ಮ ಈ ವೃತ್ತಿಯಿಂದ ನಿವೃತ್ತಿ ಹೊಂದಿ ಅಂತ ಒಂದು ಪನಿಷ್ಮೆಂಟ್ ಕೊಟ್ಟಾಗ ಸಾವಿರಾರು ಜೀವಗಳು, ಬಾಲಕರು ಅಲ್ಲ, ಶಾಲೆಗೆ ಹೋಗೋ ಮಕ್ಕಳು, ರೋಡ್ ದಾಟ್ತಕ್ಕಂಥ ಮುದುಕರುಗಳು, ನನ್ನಂಥ ಮುದುಕರುಗಳು, ಯುವಕರುಗಳು ಮತ್ತು ವಾಹನಗಳಿಗೆ ಗುತ್ತಕ್ಕಂಥ ಸ್ಕೂಟ್ರುಗಳಿಗೆ ಇದು ಅಲ್ಲ, ಹಂಪು ಬಂದಾಗ ನಿಧಾನವಾಗಿ ಬ್ರೇಕ್ ಹಾಕಬೇಕು. ಇಲ್ಲಿ ಚಾಲಕರಿಗೆ ಮೊದಲು ಬೇಕಾಗಿರೋದು ತಾಳ್ಮೆ, ಸಹನೆ, ನಿಧಾನ, ಅವಸರ ಪಡಬಾರ್ದು. ಹಿಂದೆ ಯಾರು ಬರ್ತಿದ್ದಾರೆ, ಮುಂದೆ ಯಾರು ಬರ್ತಿದ್ದಾರೆ, ಪಕ್ಕದಲ್ಲಿ ಯಾರು ಬರ್ತಿದ್ದಾರೆ, ಆ ಕಡೆ ಯಾರು ಬರ್ತಿದ್ದಾರೆ ಅನ್ನೋ ಒಂದು ಅರಿವಿದ್ದಾಗ ಈ ಆಕ್ಸಿಡೆಂಟ್ ಮಾಡೋ ಒಂದು ಘಟನೆ ತಪ್ಪುತ್ತೆ. ಆಗ ಅವ್ರ ಜೀವನನೂ ಉಳ್ಕೊಳ್ಳುತ್ತೆ, ಜೀವನೂ ಉಳಿಯುತ್ತೆ, ಮತ್ತೊಬ್ಬರ ಜೀವನೂ ಕಾಪಾಡ್ಬೋದು. ಇದ್ರ ಬಗ್ಗೆ ಅವರು ಅರಿವು ಮೂಡಿಸ್ಕೊಳ್ಬೇಕು, ಜವಾಬ್ದಾರಿಯಿಂದ ವರ್ತಿಸಬೇಕು. ಈಗ ಏನಾಗ್ತಿದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ, ಜೊತೆಗೆ ಸಾರಿಗೆ ಬಸ್ಗಳು ಜಾಸ್ತಿ ಬಿಡ್ತಿರೋದ್ರಿಂದ, ಇನ್ನೊಂದು ಎಲೆಕ್ಟ್ರಾನಿಕ್ ಬಸ್ಗಳು ಬಿಡ್ತಾ ಇರೋದ್ರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ನುರಿತವಾಗಿ ಮತ್ತು ಒಂದು 2-3 ವರ್ಷ ತರಬೇತಿ ಕೊಡಬೇಕು. ಚಾಲನೆ ಮಾಡಿ ನಿಧಾನ ಮಾಡಿ ಮೇಲಿನ ಮೇಲೆ ನಾವು ಅವರಿಗೆ ಹೇಳ್ತಾ ಬರಬೇಕು. ಆ ಹೇಳೋ ಕೆಲಸ ಆಗ್ತಾ ಇಲ್ಲ ಅನ್ನುತ್ತೆ. ಮತ್ತು ಯುವಕರುಗಳನ್ನ ತಗೊಳ್ತಾರೆ. ಯುವಕರುಗಳಿಗೆ ಏನಾಗುತ್ತೆ, ಬಿಸಿ ರಕ್ತ,
ಫಾಸ್ಟಾಗಿ ಹೋಗಬೇಕು, ಜಲ್ದಿ ಗುರಿ ಮುಟ್ಟಬೇಕು. ಈ ಬೆಂಗಳೂರು ಸಿಟಿ, ಬೆಂಗಳೂರು ದಿನೇ ದಿನೇ ಬೆಟ್ಟದಷ್ಟು ಬೆಳೀತಾ ಇದೆ. ಇದು ನಿವಾರಣೆ ಆಗಲ್ಲ. ಟ್ರಾಫಿಕ್ ಜಾಮ್ ಇದೆ ನಿಜ, ಒಪ್ಕೊಳ್ಳೋಣ. ಆದರೆ ತಾಳ್ಮೆ ಅನ್ನೋದು ಬೇಕಲ್ವಾ? ನಂದು ಒಂದು ಜೀವನ ಇದೆ, ಜೀವನ ಇದೆ ಅನ್ನೋ ಒಂದು ಅರಿವು ಅವ್ರಿಗೆ ಬೇಕಲ್ವ, ಸೆನ್ಸು. ಜೊತೆಗೆ ಇನ್ನೊಬ್ರಿಗೆ ನಾನು ಆಕ್ಸಿಡೆಂಟ್ ಮಾಡಿದಾಗ ಅವ್ರ ಜೀವನ ನಾನು ಬಲಿ ಕೊಡ್ತಿದ್ದೀನಿ. ಅವ್ರ ಹೆಂಡತಿ ಮಕ್ಕಳು ಸಂಸಾರ ಎಲ್ಲಿಗೆ ಹೋಗಬೇಕು, ಏನಾಗಬೇಕು? ನಡುಬಿದ್ದಿಲ್ಲಿ ಕೈ ಬಿಟ್ಟೋದ್ರೆ ಏನು? ಮತ್ತೆ ಕೈ ಮುರಿತು, ಕಾಲು ಮುರಿತು, ಸೊಂಟ ಮುರಿತು, ತಲೆಗೆ ಹೇಟ್ ಬಿತ್ತು, ಜೀವನ ಪರ್ಯಂತ ಹ್ಯಾಂಡಿಕ್ಯಾಪ್. ಆ ವ್ಯಕ್ತಿಯ ಪೋಷಣೆ ಪಾಲನೆ ಯಾರು ಮಾಡ್ತಾರೆ? ವೈದ್ಯಕೀಯ ವೆಚ್ಚ ಯಾರು ಕೊಡ್ತಾರೆ? ಅವ್ರನ್ನೇ ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ತಂದೆ ತಾಯಿ ಗತಿ ಏನಾಗಬೇಕು? ಇದ್ರ ನಿಮಗೆ ಅರಿವು ಬೇಡವಾ? ಸರ್ಕಾರಕ್ಕೆ ಬೇಡವಾ? ಅಥವಾ ನಿಗಮದ ಅಧ್ಯಕ್ಷಕ್ಕೆ ಬೇಡವಾ? ಕಾರಣ ನೂರಾರು ಇರುತ್ತೆ. ಎಲೆಕ್ಟ್ರಾನಿಕ್ ಚಾಲಕ ಬೇಕು. ಯಾಕೆಂದರೆ ಈಗ ಡೀಸೆಲ್ ಪೆಟ್ರೋಲ್, ಯಾಕೆಂದರೆ ನಾವು ವಿಶ್ವ ಮಟ್ಟದಲ್ಲಿ ನೋಡ್ತಿದ್ದೀವಿ, ಇರಾನಲ್ಲಿ ದಾಳಿ ಆಗ್ತಿದೆ, ಮತ್ತು ತೈಲದ ಮತ್ತು ಬೆಲೆ ಗಗನಕ್ಕೆ ಏರ್ತಿದೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಎಲ್ಲದಕ್ಕೂ ಹೊಂದ್ಕೊಳ್ಳೋದನ್ನ ಕಲಿಬೇಕು. ಸಮಯ ತಗೊಳ್ಬೋದೇನೋ, ಇದು ಒಂದು ಕಾರಣ ಇರ್ಬೋದೇನೋ. ಆದರೆ ಎಲೆಕ್ಟ್ರಾನಿಕ್ ಹೋಗೋ ಸಡನ್ ಬ್ರೇಕ್ ಹಾಕುವಾಗ ಅದು ಎಲ್ಲೊಂದಲ್ಲಿ ಇದಾಗುತ್ತೆ. ಆದರೆ ಕಲಿಬೇಕು, ಸ್ವಲ್ಪ ಪಳಗಿಸ್ಬೇಕು. ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಹೇಳ್ತೀವಿ ಅಲ್ವಾ? ಅನುಭವದವ್ರನ್ನ ಹಾಕಿ ಒಂದು 2-3 ವರ್ಷ ಕೆಲಸ ಮಾಡಿ ನಿಧಾನ ಟ್ರಾಫಿಕ್ ಇಲ್ದಿರೋ ಜಾಗದಲ್ಲಿ ಬಿಟ್ಟು ಪ್ರಾಕ್ಟೀಸ್ ಮಾಡಿ ಬಿಟ್ಟಾಗ ಸಿಟಿಲಿ ಆರಾಮಾಗಿ ಚಾಲನೆ ಮಾಡ್ಬೋದು. ಆಗ ಆಕ್ಸಿಡೆಂಟ್ ಆಗುತ್ತಂದ್ರೆ ಬೇರೆ ಆ ಎಲೆಕ್ಟ್ರಾನಿಕ್ ಬಸ್ಸನ್ನೇ ನಿಲ್ಲಿಸ್ಬಿಟ್ರೆ ಇದು ಪೆಟ್ರೋಲ್ ಡೀಸೆಲ್ ಎಲ್ಲಿಂದ ತರೋದು? ಯಾಕೆಂದರೆ ಜನಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಿದೆ. ಬೆಂಗಳೂರು ವಾಹನಗಳ ಸಂಖ್ಯೆ ಬೆಟ್ಟದಷ್ಟು ಮುಗಿಯುವಂಥದ್ದಲ್ಲ. ಹೀಗಿರುವಾಗ ವಾಹನ ಚಾಲಕರು ಎಲ್ಲದಕ್ಕೂ ಹೊಂದ್ಕೊಳ್ಬೇಕು. ಮತ್ತು ಅವನಲ್ಲಿ ತಾಳ್ಮೆ ಬೇಕು. ನಿಧಾನನೇ ಇಲ್ಲಿ ಸರ್ವಸ್ವ. ತಾಳಿದವ ಬಾಳಿಯನ್ನು, ಬಾಳಿದವ ತಾಳಿಯನ್ನು ಅನ್ನೋ ಒಂದು ಗಾದೆ ಮಾತಿದೆಯಲ್ಲ, ಇದಕ್ಕೆ ಅನ್ವಯಿಸೋದು ಸ್ವಾಮಿ. ಮಾರ್ಕೆಟ್ ಏನಿಲ್ಲ, ಓಡಿಸ್ಬೋದು ಮಾಮೂಲಿ, ಏನಿಲ್ಲ. ಜನರ ಮೇಲೆ ಹೊಡಿಬಾರ್ದು ಅಷ್ಟೇ. ಜನ ಸೇಫು. 5 ನಿಮಿಷ ಲೇಟ್ ಆಗ್ಲಿ, ಏನ್ ಟಾರ್ಗೆಟ್ ಇರಲ್ಲ, ಸಂಬಳ ಬರೋದು ಬರ್ತದೆ. ಜನ ಸೇವೆ ಮಾಡಕ್ಕೆ ಇರೋದವ್ರು. 5 ನಿಮಿಷ ಲೇಟ್ ಆಗ್ಲಿ, ಫಾಸ್ಟ್ ಆಗ್ಲಿ, ಕರೆಕ್ಟಾಗಿ ಟೈಮ್ ಪಿಕಪ್ ಮಾಡ್ಬೇಕಷ್ಟೇ. ಸುಮ್ನೆ ಹೆಂಗ್ ಬೇಕಂಗ್ ಹೋಗೋದು, ಸುಮ್ನೆ ಜನಗಳಿಗೆ ತೊಂದರೆ ಕೊಡೋದು, ಜನಗಳ ಕೈಕಾಲು ಮುರಿಯೋದು, ಅವ್ರಿಗೆ ತೊಂದರೆ ಆಗೋದು. ಅವ್ರು ಎಲ್ಲಿಂದಲೋ ಬಂದಿರ್ತಾರೆ ಕೆಲ್ಸಕ್ಕೋ, ಇನ್ನೊಂದು ಮತ್ತೊಂದೇನ್ ಸಮಸ್ಯೆಗೆ ಬಂದಿರ್ತಾರೆ, ಅವ್ರಿಗೆ ಸ್ಪಂದಿಸ್ಬೇಕೆ ಹೊರತು ಅವ್ರನ್ನ ಹಾಳು ಮಾಡೋದು ಅವ್ರ ಉದ್ದೇಶ ಅಲ್ಲ. ಅಲ್ಲ ಸರ್, ಈಗ ನಿಗಮ ಅಂತಂದಾಗ ಈ ಟೋಟಲ್ 8-9 ವರ್ಷ ಲೆಕ್ಕ ಹಾಕೊಂಡ್ರೆ 1100ಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ. ಅದಕ್ಕೆ ಯಾರೋ 10 ರೂಪಾಯಿ ಸಿಕ್ಕಿಲ್ಲ ಬಿಡಿ, ಯಾರಿಗೂ ಸಿಗಲ್ಲ, ಸುಮ್ನೆ ವೇಸ್ಟ್ ಇದೆಲ್ಲ. ನಿಗಮ ಜೀವನಾಡಿ ಅಂತ ಹೇಳಿ ನಂಬ್ಕೊಂಡ್ ಬರ್ತಾರೆ ಬಿಎಂಟಿಸಿ ಬಸ್ಗಳನ್ನ. ಹತ್ಕೊಂಡಿದ್ದ ಪ್ರಯಾಣಿಕರಿಗೆ ಸೇಫ್ ಆಗಿ ಕರ್ಕೊಂಡೋಗಿ ಅವ್ನ ಜವಾಬ್ದಾರಿ. ಅವ್ನ್ ಮೈ ಮರಿತಾನ ಅಂತ ಮೈ ಮರಿತಾರ. ಕೆಲವರು ಓಡಿಸೋದೇ ಆತರ ರ್ಯಾಶ್ ಡ್ರೈವಿಂಗ್, ಕೇಳೋರಿಲ್ಲ ಹೇಳೋರಿಲ್ಲ. ಅವ್ರವ್ರದೇ ನಿಗಮ, ಅವ್ರವ್ರದೇ ಯಾರ ರೆಸ್ಪಾನ್ಸಿಬಲ್ ಇಲ್ಲ. ಜನಕ್ಕೆ ಏನಪ್ಪಾ ಅಂದ್ರೆ ಅವ್ರಿಗೆ ಹೆಂಗಾರ ಹೋಗ್ಲಿ, ಅವ್ರು ಏನಾರಾಗ್ಲಿ, ನಮ್ ಡ್ರೈವಿಂಗ್ ಮಾಡಿದ ಸೇಫ್ ಆಗಿ ಮನೆಗೆ ಹೋದ ಮುಗೀತ. ಸಾಯನ್ ಸತ್ತ ಹೋದ ಆತರ. ಕೇವಲ ಅಪಘಾತಗಳು ಅಷ್ಟೇ ಅಲ್ಲ, ಟಚ್ ಮಾಡ್ಕೊಂಡು ಹೋದ್ರೆ ಯಾವ್ದು ಲೆಕ್ಕಕ್ಕೆ ಲೆಕ್ಕನೇ ಇಲ್ಲ. ಅಪಘಾತ ಡೆತ್ ಆದ್ರೆ ಮಾತ್ರ ಲೆಕ್ಕ, ಇಲ್ಲ ಅಂದ್ರೆ ಲೆಕ್ಕ ಇಲ್ಲ. ಸಣ್ಣ ಪುಟ್ಟ ಎಲ್ಲ ಮೈನರ್. ಇವಾಗ ಪರಿಹಾರ ಕೊಡ್ಬೇಕಲ್ಲ ಸರ್ಕಾರ, ಏನಾರು ಕೊಡ್ಬೇಕು. ಈ ಸುಮ್ನೆ ಅವ್ರು ಆಕ್ಸಿಡೆಂಟ್ ಮಾಡಿ ಮನೆಗೆ ಹೋದ್ರ ಕತೆ ಹೋಯ್ತಲ್ಲ. ಅವ್ರು ಯಾವ್ದೋ ಹಳ್ಳಿಯಿಂದ ಬಂದ್ ಕೆಲಸ ಮಾಡ್ತಾ ಇರ್ತಾರ. ಅವ್ರ ಕೈಕಾಲ್ ಮುರ್ಕೊಂಡು ಅವ್ರಿಗೆ 6 ತಿಂಗಳು ವರ್ಷ ಟೈಮ್ ಹಿಡಿತದೆ. ಅವ್ರಿಗೆ ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ ಯಾರು ಸಾಕಾರ ಇಲ್ಲಲ್ಲ, ಯಾರು ನೋಡೋರಿರಲ್ಲ. ಅವ್ರು ಕಷ್ಟಪಟ್ಟು ದುಡ್ದು ಜೀವನ ಮಾಡ್ತಾ ಇರ್ತಾರೆ. ಬಸ್ ಹೊತ್ಕೊಂಡು ಹೋಗಿ ಕೆಲಸ ಮಾಡಿ ಸಂಜೆ ಮನೆಗೆ ಹೋಗ್ಬೇಕು. ಇವ್ರ ಕೈಕಾಲನ್ನ ಮುರಿದು ಮನೆಗೆ ಹೋದ್ರೆ ಅವ್ರು ಮುಗೀತ, ಅವ್ರ ಜೀವನ ಹಾಳು. ಅದಕ್ಕೆ ಸರ್ಕಾರ ಏನಾದ್ರು ಕೊಡ್ಬೇಕು, ಇಲ್ಲ BMTC ಸಂಸ್ಥೆ ಯಾರೋ ಅವ್ರ ಕಡೆ ಇಷ್ಟ ಅಂತ ಚಾಲಕರಿಗೆ ನೀವೇನ್ ಮನವಿ ಮಾಡ್ಬೋದು? ನಿಗಮಿಗೆ ಚಾಲಕರಿಗೆ ಹೇಳೋದು ಇಷ್ಟೇ, ಆದಷ್ಟು ಸೇಫ್ ಆಗಿ ಓಡಿಸಿ, ಜನಗಳಿಗೆ ತೊಂದರೆ ಕೊಡ್ಬೇಡಿ, ನೀವು ತೊಂದರೆ ತಗೋಬೇಡಿ, ಎಲ್ಲ ಸೇಫ್ ಆಗಿರ್ಬೇಕು. ಒಂದ್ ವೇಳೆ ಸತ್ರೆ ಯಾರಿಗ್ಯಾರು ಆಗಲ್ಲ. ಪಬ್ಲಿಕ್ ಹೋದ್ರು ಪಬ್ಲಿಕ್ ಲಾಸ್, BMTC ಲಾಸ್ ಆಗಲ್ಲ. ಅವ್ರು ಸೇಫ್ ಆಗಿ ಸಂಬಳ ತರ್ತಾರೆ, ಮನೆಗೆ ಹೋಯ್ತಾರೆ. ಒಂದ್ ವೇಳೆ ಚಾಲಕ ಹೋದ್ರೆ ಚಾಲಕ ಆ ಜಾಗಕ್ಕೆ ಅವ್ರು ಯಾರು ಬಂದೇ ಬರ್ತಾರೆ. ಸರ್ಕಾರ ಸಂಬಳ ಕೊಡ್ತದೆ. ಯಾರು ಸಾವಿರಾರು ಜನ, ಕೋಟ್ಯಾಂತರ ಜನ ಅವ್ರು ಯಾರು ಕೆಲಸ ಮಾಡ್ತಾರೆ, ಅವಶ್ಯಕತೆ ಐತೆ. ಬಾಕಿಯವ್ರಿಗೆ ಇಲ್ಲ ಅವಶ್ಯಕತೆ. ಜನಗಳ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸತ್ತನ ಹೋದ ಮುಗೀತಾ ಒಂದು ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತ KSRTC BMTC ಆದಷ್ಟು ಜನಗಳಿಗೆ ಕೊಡ್ಬೇಕು. ಏನಾರು ಒಂದು ಬೆಂಗಳೂರು ಕೂಡ ದಿನನಿತ್ಯ ಬೆಳೀತಾ ಇದೆ, ಟ್ರಾಫಿಕ್ ಜಾಸ್ತಿ. ರೋಡ್ಗಳು ಅಗಲ ಮಾಡ್ಬೇಕು ಆದಷ್ಟು. ಈ ಫುಟ್ಪಾತ್, ಅಂಗಡಿ ಎಲ್ಲ ಆದಷ್ಟು ಹಿಂದೆ ತಗೋದು ಒಳ್ಳೇದು. ಈ ರೋಡ್ ಇಕ್ಕಟ್ಟಿರ್ತದೆ, ಅವನು ಓಡ್ಸಕ್ಕಾಗಲ್ಲ. ಹಾಗಾಗಿ ಅವ್ರು ಏನು ಇದಿಲ್ಲ, ಒಂದೊಂದ್ಸರಿ ಹಿಂದೆ ಮುಂದೆ ಆಗುತ್ತೆ. ಆದಷ್ಟು ಸೇಫ್ ಆಗ 8-9 ವರ್ಷಗಳಲ್ಲಿ ಲೆಕ್ಕ ಹಾಕೊಂಡ್ರೆ BMTC ಬಸ್ ಏನಿದೆಯೋ 1100ಕ್ಕೂ ಹೆಚ್ಚು ಜನರನ್ನ ಬಲಿ ಪಡ್ಕೊಂಡಿದೆ. ಅಂದ್ರೆ ಚಾಲಕರಿಗೆ BMTC ಇಂದ ಒತ್ತಡ ಒಂದು, ಆಮೇಲೆ ಅಜಾಗರೂಕತೆ ಚಾಲನೆ ಒಂದು, ಈ ರೀತಿ ಸಮಸ್ಯೆಗಳಾಗ್ತಾ ಹೋದ್ರೆ
ನಮ್ಮಂತ ಪ್ರಯಾಣಿಕರು ಬಸ್ಗಳಲ್ಲಿ ಈಗ ಸಂಚಾರ ಮಾಡೋದು ಎನ್ನುವಂತ ಪ್ರಶ್ನೆ. ನೀವು ಒಬ್ಬ ಪ್ರಯಾಣಿಕರಾಗಿ ಏನ್ ಹೇಳ್ಬೋದು ಅಂತ? ನಾವೇನ್ ಹೇಳ್ಬೇಕಂದ್ರೆ ಸರ್, ಇವಾಗ ಡೈಲಿ ನಾವು ಕೂಡ ಬಸ್ಸಾಗ ತಿರ್ಗಾಡೋರು, ಜಾಬ್ ಮಾಡ್ತಾ ಇದೀವಿ, ಇವಾಗ ನಮಗೆ ಕೂಡ ಸೀಟೇ ಸಿಗಲ್ಲ. ಅಂದ್ರೆ ನಾವು ಕೂಡ ನಿಂತ್ಕೊಂಡೇ ಪ್ರಯಾಣ ಮಾಡ್ಬೇಕು. ಬಸ್ಗಳು ಕೊರತೆ ಇದೆ, ಇಲ್ಲ ಅಂತಲ್ಲ, ಇಲ್ಲೇ ಅಲ್ಲ, ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಇದೆ. ಇನ್ನೊಂದು ಟ್ರಾಫಿಕ್ ಬಗ್ಗೆ ಕೂಡ ನಾವು ಮಾತಾಡ್ಬೋದು. ಇದಕ್ಕಂತಂದ್ರೆ ಇವಾಗ ಒಳ್ಳೆ ಟಾಪ್ 1 ಇದೆ ಟ್ರಾಫಿಕ್ ಅಲ್ಲಿ, ನಮ್ಮ ಬೆಂಗಳೂರೇ ಟಾಪ್ 1 ಇದೆ. ಅದೊಂದು ಮೇನ್ ಪಾಯಿಂಟ್ ಆಗುತ್ತೆ. ಮತ್ತೆ ರೋಡ್ಗಳು ಸ್ವಲ್ಪ ಏರಿಯಾದಲ್ಲಿ ಸರಿ ಇಲ್ಲ, ಆ ರೋಡ್ಗಳು ಎಲ್ಲ ಸರಿ ಮಾಡಬೇಕಾಗಿದೆ. ಮತ್ತೆ ನಾವು ಉತ್ತರ ಕರ್ನಾಟಕದಿಂದ ಬಿಲಾಂಗ್ಸ್ ಮಾಡ್ತೀವಿ, ಆ ಕಡೆ ಕೂಡ ಬಸ್ ಫೆಸಿಲಿಟಿ ಜಾಸ್ತಿ ಇಲ್ಲ. ನಿಮ್ಮ ಕಡೆಯಿಂದ ನಾವು ಸರ್ಕಾರದಾಗ ತಿಳಿಸೋಕೆ ಪ್ರಯತ್ನ ಪಡ್ತೀವಿ. ಅಂದ್ರೆ ಬಸ್ಗಳು ಇನ್ನೂ ಜಾಸ್ತಿ ಬಿಡಿ, ಇನ್ನ ಜಾಸ್ತಿ ಉದ್ಯೋಗ ಕೊಡ್ರಿ ಅಂತ ಹೇಳ್ಬಹುದು. ಅದೇ ಟ್ರಾಫಿಕ್ಗಳು ಜಾಸ್ತಿ ಇದೆ ಅಷ್ಟೇ ಅಂತ ಹೇಳಕ್ ಇಷ್ಟಪಡ್ತೀವಿ. ಬೆಂಗಳೂರಲ್ಲಿ 3-4 ಕಡೆ ಅಪಘಾತಗಳಾಯ್ತು, ಕೇಳ್ಪಟ್ರ? ಅದ್ ಕೇಳಿದೆ ಸರ್, ಅಂದ್ರೆ ಎಲ್ಲಿ ಅಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು ಅಲ್ಲಿ ಅಪಘಾತ ಆಗಿದೆ ಅಂತ. ಅಂದ್ರೆ ಬಸ್ ಚಾಲಕರು ಸ್ವಲ್ಪ ನಿರ್ಲಕ್ಷ್ಯ ಮಾಡಬಹುದು, ಯಾವ್ದನ್ನಾಗ್ಲಿ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾರೆ ಬಸ್ ಅವರು. ಯಾಕಂದ್ರೆ ನಾವು ಕೂಡ ಪ್ರಯಾಣ ಮಾಡಿ ನೋಡಿದೀವಿ, ನೈಟ್ ಟೈಮ್ ಅಲ್ಲಿ ಆಗ್ರಿ ಅವರು ಎಲ್ಲಿ ನಿಲ್ಲಿಸ್ಬೇಕಲ್ಲಿ ನಿಲ್ಲಿಸ್ ಒಂದ್ ಸರಿ ಹಂಗೆ ಹೋಗ್ಬಿಡ್ತಾರೆ, ಒಂದ್ ಸರಿ ನಿಲ್ಲಿಸ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ಆಗಿ ಇವಾಗ ಬಸ್ ಅವರು ಕೂಡ ಸ್ವಲ್ಪ ಜಾಗೃತವಾಗಿ ಓಡಿಸ್ಬೇಕಂತ ಹೇಳ್ತೀವಿ ಸರ್, ಅಷ್ಟೇ. ಅಲ್ಲ, ಅವ್ರಿಗೆ ಒತ್ತಡ ಹಾಕಿರ್ತಾರೆ ಅನ್ನುವಂತ ಟಾರ್ಗೆಟ್ ಕೊಟ್ಟಿರ್ತಾರೆ. ಅವ್ರಿಗೆ ಟಾರ್ಗೆಟ್ ಒಂದು ಕೊಟ್ಟಿರ್ತಾರೆ ಸರ್. ಏನಂದ್ರೆ ಇವಾಗ ಇವ್ರಿಗೆ ಗೌರ್ಮೆಂಟ್ ಇಂದ ಪರ್ಮಿಟ್ ಇರಲ್ಲ. ನನ್ನ ತಿಳುಮಕೆ ಇರೋ ಪ್ರಕಾರ ಗೌರ್ಮೆಂಟ್ ಇಂದ ಪರ್ಮಿಟ್ ಇರಲ್ಲ. ಏನಂತಂದ್ರೆ ಇವ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡ್ಬಿಟ್ಟಿದ್ದಾರೆ ಬಹಳ ಜನನ, ಕಾಂಟ್ರಾಕ್ಟ್ ಇಂದ ತಗೊಂಡ್ಬಿಟ್ಟಿದ್ದಾರೆ. ಅವ್ರಂದ್ರೆ ಅವ್ರಿಗೆ ಅಷ್ಟು ಹೇಳಿರ್ತಾರೆ, ಇವು ಈ ಕಡೆನೆ ಹೋಗ್ಬೇಕು ಅಂತ. ಇವಾಗ ಅದ್ರ ಪ್ರಕಾರವಾಗಿ ಅವರು ಹೋಗ್ತಾ ಇರ್ತಾರೆ. ಅವ್ರು ಕೂಡ ಪ್ರೆಷರ್ ಇರುತ್ತೆ. ಇವಾಗ ಅವರು ಡೇ ನೈಟ್ ಫ್ಯಾಮಿಲಿನ ಮೀಟ್ ಮಾಡಲ್ಲ, ತಿಂಗಳಗಟ್ಲೆ ಫ್ಯಾಮಿಲಿ ಅವರ ಮೀಟ್ ಮಾಡಕ್ ಆಗಲ್ಲ. ಇದಕ್ಕಂತಂದ್ರೆ ಇವಾಗ ಈ ತರ ಅವ್ರದ್ದು ಪ್ರೆಷರ್ ಇರುತ್ತೆ, ಅಲ್ಲಿ ತಿರುಗಾಡೋದಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಅಪಘಾತಗಳು ಜಾಸ್ತಿ. ಹೌದು ಸರ್, ಇದ್ರ ಬಗ್ಗೆ ಕೂಡ ನಾವು ಮಾತಾಡ್ಬೇಕು. ನಾವು ಹೇಳ್ತಾ ವಿಷಯ ಸರ್ಕಾರ ಒಳ್ಳೇದ್ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಅವ್ರ ಮ್ಯಾಗೆ ದುರುದ್ದೇಶದಿಂದ ಮಾತಾಡ್ತಾ ಇಲ್ಲ ನಾವೇನು. ಯಾಕಂದ್ರೆ ನಾವು ಕೂಡ ಓಟಾಗಿ ಸರ್ಕಾರ ತಂದಿದ್ದೀವಿ. ನಾವು ಕೂಡ ಕಾಂಗ್ರೆಸ್ ಅವರೇ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಇವಾಗ ಉದ್ಯೋಗಗಳು ಇನ್ನೂ ಬಸ್ಗಳು ಜಾಸ್ತಿ ಬಿಡಬೇಕು. ಯಾಕಂದ್ರೆ ಟ್ರಾಫಿಕ್ ಒಂದು ಮೇಜರ್ ಥಿಂಗ್ ಬೆಂಗಳೂರಿಗೆ ಬಂದು ಟ್ರಾಫಿಕ್ ಇಂದ ಕ್ಲಿಯರೆನ್ಸ್ ಮಾಡಿಸೋ ಕಂಟ್ರೋಲ್ ಆಗ್ಬೇಕು. ಏನೋ ಇವ್ರು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ, ಅಂಡರ್ಗ್ರೌಂಡ್ ಪಾಸ್, ಅದು ಯಾವಾಗತ್ತೋ ಗೊತ್ತಿಲ್ಲ. ಏನ್ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಚಾಲನೆ ಕೊಟ್ಟಾಗ ನೋಡಿಸ್ಬೇಕು. ಟ್ರಾಫಿಕ್ ಅವಾಗಾದ್ರೂ ಕಮ್ಮಿ ಆಗತ್ತಾ ಏನು ನೋಡ್ತಾ ಇರ್ಬೇಕು. ಟ್ರಾಫಿಕ್ ಮೇನ್ ಇಶ್ಯೂ ಬಂದ ಟ್ರಾಫಿಕ್ ಅಪಘಾತಗಳು ಸ್ವಲ್ಪ ಕಮ್ಮಿ ಆಗ್ಬೇಕು. ಮತ್ತೆ ರಸ್ತೆ ಗುಂಡಿಯಲ್ಲಿ ಎಲ್ಲೆಲ್ಲಿದೆ ಸ್ವಲ್ಪ ಡೆವಲಪ್ಮೆಂಟ್ ಇನ್ನ ಆಗ್ಬೇಕಂತಾನೆ ಇಷ್ಟಪಡ್ತೀನಿ ಸರ್ ಹೇಳಕ್ಕೆ. ಈಗ ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡರು ಅಭಿವೃದ್ಧಿ ಸಚಿವರಾಗಿದ್ದಾರೆ. ಹೌದು, ಫುಟ್ಪಾತ್ ಅಂಗಡಿ ತೆರವುಗಳನ್ನು ಕೆಲಸ ಆಗ್ತಾ ಇದೆ. ಹೌದು. ಅದ್ರ ಜೊತೆಗೆ ಫುಟ್ಪಾತ್ ಅಲ್ಲಿ ಒಂದ್ ಕಡೆ ಆದ್ರೆ ಪಾತೋತ್ಸವ ಕೂಡ ಕಡಿಮೆ ಆಗ್ಬೇಕು ಅಂತ. ಅಲ್ಲ ಸರ್, ಅವರು ಮಾಡ್ತಿರೋದು ನಾನು ಕೆಟ್ಟದಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ಇವಾಗ ಫುಟ್ಪಾತ್ ಅವ್ರನ್ನ ತೆಗಿಸ್ತಾರೆ ಅಂದ್ರೆ ಅವ್ರಿಗೆ ಇನ್ನೊಂದ್ ಕಡೆ ಅಲಾಟ್ ಮಾಡಬೇಕು. ನನ್ ಮೇಜರ್ ಥಿಂಗ್ ಏನಂದ್ರೆ, ಓಕೆ ಅವರು ಮಾಡ್ತಾ ಇದಾರೆ, ಇವಾಗ ಅವರು ಕೂಡ ದುರದೃಷ್ಟಕ್ಕಲ್ಲ ಒಳ್ಳೆದಕ್ಕೆ ಹೊಟ್ಟೆಪಾಡಿಗೆ ಮಾಡ್ತಿರ್ತಾರೆ. ಏನಂತಂದ್ರೆ ಅವ್ರಿಗೆ ಫಸ್ಟ್ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅಂದ್ರೆ ಫುಟ್ಪಾತ್ ಅಲ್ಲಿ ಬೇರೆ ಕಡೆ ಗೌರ್ಮೆಂಟ್ ಕಡೆಯಿಂದ ಒಂದು ಜಾಗ ಕೊಟ್ಟು ಅಷ್ಟು ಏರಿಯಾ ಡೆವಲಪ್ಮೆಂಟ್ ಮಾಡಿ ಕೊಡ್ಬೇಕು ಅವ್ರಿಗೆ. ನಿಮಗೆ ಇದು ಜಾಗ ಫಿಕ್ಸ್ ಅಂತೀರ, ಅವಾಗ ಅವರು ಆಕ್ಷನ್ ತಗೋಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. BMTC ಬಸ್ಸಿಂದ ಪ್ರಾಬ್ಲಮ್ ಏನಂದ್ರೆ, ಸ್ವಲ್ಪ ಚಾಲಕರು ಕೂಡ ಬಹಳ ಜಾಗೃತಿಯಿಂದ ವಹಿಸಿ ಚಾಲನೆ ಮಾಡಬೇಕಾಗತ್ತಂತ ಒಂದು ಸಂದೇಶ ಸರ್. ಎರಡನೇದ್ದು ಏನಂದ್ರೆ, ಟ್ರಾಫಿಕ್ಕಿನ ಒಂದು ಉದ್ದೇಶ ಮತ್ತೆ ಇಲ್ಲಿ ಸರಿಯಾದ ವ್ಯವಸ್ಥೆ ಕಾಣಿಸ್ತಾ ಇಲ್ಲ ಸರ್ ನಮಗೂ ಕೂಡ. ಯಾಕಂದ್ರೆ ಚಾಲನೆ ಮಾಡ್ತಕ್ಕಂಥವ್ರು ಬಹಳ ಸ್ಪೀಡಾಗಿ ಹೋಗ್ತಾ ಇದಾರೆ ಸರ್. ಏನು ಯಾಕೆ ಈ ತರ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅನ್ನುವಂಥದ್ದು ಇದೆ ಸರ್. ಟಾರ್ಗೆಟ್ ರೀಚ್ ಆಗಲಿ ಸರ್, ಪ್ರಯಾಣಿಕರಿಗೆ ತೊಂದರೆ ಇಲ್ಲ ಸರ್ ಅದು. ಟಾರ್ಗೆಟ್ ಇಂದ ಏನ್ ತೊಂದರೆ ಇಲ್ಲ ಸರ್. ಬಟ್ ಚಾಲಕರು ಬಹಳ ಜಾಗೃತಿಯಿಂದ ವಹಿಸಿದ್ರೆ ಬಹಳ ಉತ್ತಮವಾದಂತ ಒಂದು. ಸರ್, 2008-09 ಇಲ್ಲಿವರೆಗೂ ಹೆಚ್ಚು ಕಡಿಮೆ 1200 ಕೂಡ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಸರ್. ಇದು ಡೇಂಜರ್ ಅಂತ ಅನ್ಸಲ್ವಾ ಅಂತ? ಡೇಂಜರಸ್ ಸರ್. ಈಗ ಅವ್ರ ಮನೆಯಲ್ಲಾದ್ರೂ ಕೂಡ ಇದು ಅಪಘಾತ ಅಲ್ವಾ ಸರ್. ನಿಜ ಕೂಡ ಹೇಳ್ಬೇಕಂದ್ರೆ ಇದು ಅವ್ಯವಸ್ಥೆ ಕಾಣಿಸ್ತಾ ಇದೆ ಸರ್. ಅದಕ್ಕೆ ಸರಿಯಾದ ಮಾರ್ಗ ಸಚಿವರಾಯ್ತು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಜಾಗೃತ ವಹಿಸ್ಬೇಕಂತ ಹೇಳಿ ನಾನು ಕೇಳ್ಕೊಂತೀನಿ ಸರ್. ಯಾಕಂದ್ರೆ ಬೆಂಗಳೂರಿನಲ್ಲಿ ಮೂಲೆ ಮೂಲೆಗೂ ಕರ್ಕೊಂಡು ಹೋಗುವಂತಹ ಬಸ್ ಸಾರಿಗೆ ಸೇವೆ ಅಂದ್ರೆ BMTC. ಹೌದು ಸರ್. ಇದರ ಕೆಟ್ಟ ಹೆಸರು ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ. ಹಾ ಸರ್, ಕಾಣಿಸ್ತಾ ಇದೆ ಸರ್. ಬಸ್ಗಳು ಅನೇಕ ಆಗಿವೆ. ಇದು ಫ್ರೀ ಆಗಿದ್ದ ಒಂದು ಯೋಜನೆಯಿಂದ ಮತ್ತೆ ದುಡ್ಡು ಕೊಟ್ಟು ಹೋದ್ರು ಕೂಡ ಸರಿಯಾಗಿ ಒಂದು ಸೀಟ್ ಸಿಗ್ತಾ ಇಲ್ಲ. ಆಮೇಲೆ ಚಾಲಕರು ಕೂಡ ನಿಜ ಹೇಳ್ಬೇಕಂದ್ರೆ ಇವು ಬಂದಿದಾವಲ್ಲ ಸರ್ ಚಾರ್ಜರ್ ಗಾಡಿ, ಬಹಳ ಸ್ಪೀಡ್ ಅಲ್ಲಿ ಹೋಗ್ತಾ ಇದಾರೆ ಸರ್. ಅವರು ಬಹಳ ಸ್ಪೀಡ್ ಆಗಿ ಹೋಗ್ತಾರೆ. ಅದು ಪ್ರಯಾಣಿಕರಿಗೆ ಬಹಳ ಅಪಘಾತ ಅಂತ ಕಾಣಿಸುತ್ತೆ ಸರ್ ನಮ್ಗೆ. ಹಾ ಸರ್, ಅದಕ್ಕೆ ಬಹಳ ಜಾಗೃತಿಯಿಂದ ವಹಿಸ್ಬೇಕು. BMTC ಡ್ರೈವರ್ ಆಯ್ತು, ಚಾಲಕರು ಕೂಡ ಅದಕ್ಕೆ ಸಹಕಾರ ಕೊಡ್ಬೇಕು ಸರ್. ಮತ್ತೆ ಬಸ್ಗಳಲ್ಲಿ ಹೋಗುವಾಗ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಹೇಗೆ ಓಡಿಸ್ತಾರೆ? ನೋಡಿದೆ ಸರ್, ನಾನು ಕೂಡ BMTC ಬಸ್ ಅಲ್ಲಿ ಹೋಗುವಾಗ ಅದು ಬ್ಯಾಟ್ರಿ ಗಾಡಿಯಲ್ಲಿ ಬಹಳ ಸ್ಪೀಡ್ ಆಗಿ ಹೋಗುತ್ತೆ ಸರ್. ಚಾಲಕರು ಕೂಡ ನಿಧಾನವಾಗಿ ಹೋಗಿಸಿದ್ರೆ ಉತ್ತಮವಾದ ಒಂದು ಸ್ಥಿತಿ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಚಾಲಕರ ಮೇಲೆ ಎಲ್ಲರೂ ಚಾಲಕರು ಇಲ್ಲ ಅಂತಂದಿಲ್ಲ,
ಒಬ್ರು ಏನು ಮಾಡ್ತಾರೆ ಅಂದರೆ ಕುಡ್ದು ಹೊಡಿತಿರ್ತಾರೆ ಗಾಡಿ. ಭಾಳ ವಿಚಾರ ಮಾಡ್ಕೋಬೇಕು ಗೌರ್ಮೆಂಟ್. ಕುಡ್ದು ವ್ಯವಸ್ಥೆ ಏನು ಕುಡುಕರು ಜಾಸ್ತಿ ಆಗಿಬಿಡ್ತಾರೆ ಗೌರ್ಮೆಂಟ್ ಬಸ್ ಒಳಗೆ. ಅದು ನೋಡ್ಕೋಬೇಕು, ಯಾರು ನೋಡ್ಕೊತಿಲ್ಲ. ಅಂದ್ರೆ ನೈಟ್ ಎಣ್ಣೆ ಹೊಡೆದ್ಬಿಟ್ಟು ಬೆಳಗ್ಗೆ ಹಂಗೆ ಡೈರೆಕ್ಟ್ ಡ್ರೈವಿಂಗ್ ಬರ್ತಾರೆ. ಡ್ರೈವಿಂಗ್ ಬರ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಇಬ್ಬರು ಡ್ರೈವರ್ ಕೊಡ್ಲೇಬೇಕು. ಒಬ್ರೊಬ್ರು ಏನು ಮಾಡ್ತಾರೆ ಸಿಂಗಲ್ ಡ್ರೈವರ್ ಕೊಟ್ಬಿಡ್ತಾರೆ, ಹೊಡಿಲೇಬೇಕಂತ ಟೈಮಿಗೆ ಅವ್ರ ಗಾಡಿ ಹೊಡಿತಾರೆ. ಹಿಂಗೆ ಭಾಳ ಇದಾಗುತ್ತೆ. ಇನ್ನೊಂದು ಏನಂದ್ರೆ ಇವರು ರೋಡ್ಗಳ ಬಗ್ಗೆದಾಗ ಏನೋ ಅಭಿವೃದ್ಧಿ ಮಾಡ್ತೇ ಇಲ್ಲ. ಎಲ್ಲಿ ಬೇಕವೇ ರೋಡ್ ಕೆಟ್ಟೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಸೂಕ್ಷ್ಮವಾಗಿ ತಗೋತಿಲ್ಲ ಅವರು. ಅವ್ರು ಏನ್ ತಗೋತಿದ್ರು ಅಂದ್ರೆ ಬರೀ ಕಂಪ್ನಿಗಳು ಅಂತಾರೆ ಸರ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಅದಲ್ಲ. ಅದರಲ್ಲಿ ಯಾರು ಸರ್ ಕರ್ನಾಟಕದವರು? ಯಾರು ಇಲ್ಲೇ ಇಲ್ಲ ಆಕ್ಚುಲಿ. ಅದ್ರೊಳಗೆ ಬರೀ ಬಿದಾರ್ ಮಂದಿ ಕೊರತೆ ಕೂಡ ಇದೆ ಬಸ್ಗಳಲ್ಲಿ. ಕೊರತೆ ಇದೆ. ಎಲ್ಲ ಇಡೀ ಕರ್ನಾಟಕದಾಗ ಎಲ್ಲರಿಗೂ ಕೊರತೆ ಆಗ್ಬಿಡುತ್ತೆ ಸರ್. ಯಾವ್ದು ಸುದ್ದಿ ಮಾಡ್ತಿಲ್ಲ. ಹೋಟೆಲ್ ಸ್ಟೈಡ್ ಓಟ್ ಹಾಕತಾರೆ. ಅವ್ರು ಇಷ್ಟ ಬಂದಾಗ ಅವ್ರು ಆರಾಮ್ ಕಾರ್ಗಳು ಅವ್ರು ಡ್ರೈವರ್ಗಳನ್ನ ಇಟ್ಕೋತಾರೆ, ಚಂದ ತಿರುಗಾಡ್ತಾರೆ. ಹಿಂಗಾಗಿ ಭಾಳ ಹಿಂಸೆ ಆಗ್ತಿದೆ ಸರ್, ಇಷ್ಟೇ ಮತ್ತೇನಿಲ್ಲ. ಯಾಕಂದ್ರೆ ಒಬ್ಬ ಪೊಲೀಸರು ಏಕರು ಇವಾಗ ಚೆಕಿಂಗ್ ಅಂತ ಇರ್ತಾರೆ, ಅವ್ರು ಚೆಕ್ ಮಾಡಲೇಬೇಕು. ಅವ್ರು ಚೆಕ್ ಮಾಡ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಡ್ರೈವರ್ ಹೊಡಿತಿರ್ತಾನೆ ಗಾಡಿ, ಅವ್ರ ಬಳಿ 200-300 ರೂಪಾಯಿ ಇಸ್ಕೊಂಡ್ಬಿಡ್ತಾರೆ. ಅದು ಒಂದು. ಯಾಕಂದ್ರೆ ನಾನು ಎಷ್ಟೋ ಸಲ ಗಾಡಿ ಹೊಡೆದಿದ್ದೀನಿ ನಾನು ಸರ್. ಬರೀ 200 ರೂಪಾಯಿ ಕೊಟ್ರೆ ಮುಗೀತು, ಕಳಿಸ್ಬಿಡ್ತಾರೆ ಪೊಲೀಸರು. ಅವ್ರ ಮ್ಯಾಗ ಆಕ್ಷನ್ ತಗೊಳ್ಳೇಬೇಕು. ಯಾರು ನಮ್ಮ ಮಗನು ಪೇಸ್ ಅವ್ರು ಕಿಂಗ್ಸ್ಟಾರ್ ಒಬ್ರು ಒಳ್ಳೆ ಇರ್ತಾರೆ, ಒಬ್ರು ಕೆಟ್ಟ ಇರ್ತಾರೆ. ಯಾರು ಒಬ್ರು ಭಾಳ ಹೆಸರಿಗಾಗಿ ತಗೋತಿಲ್ಲ. ಹಿಂಗಾಗಿ ಭಾಳ ಕರ್ನಾಟಕ ಅಗ್ಗೆಟ್ಟು ಹೊಂಟ್ಬಿಟ್ಟಿದೆ ಸರ್. ಬೆಂಗಳೂರಲ್ಲಿ 3 ಕಡೆ BMTC ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಗೊತ್ತಾಯ್ತಾ? ನೋಡಿದೀನಿ ಸರ್. ಯಾಕಂದ್ರೆ ನಾನು ಭಾಳ ಸಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತೀನಿ, ಭಾಳ ಸಲ ನೋಡ್ತಿರ್ತೀನಿ. ಮೊನ್ನೆ ಒಂದು ಯಾವ್ದೋ ತಲೆ ಕತ್ತರಿಸ್ಕೊಂಡು ಹೋಯ್ತು ಸರ್ ಧಾರವಾಡ KSRTC ಉತ್ತರ ಕರ್ನಾಟಕ ಸೈಡ್ ತಲೆ ಕತ್ಸ್ಕೊಂಡು. ಅದ್ರ ಬಗ್ಗೆನು ಏನು ಮಾಹಿತಿ ಏನು MLA ಅವ್ರು ತಗೋತೇ ಇಲ್ಲ. MLA ಅಂತ ಹೆಸರಿಗೆ ಆಗ್ಬಿಡ್ತಾರೆ ಸರ್. ಇಲ್ಲಿ ಏನೇನು ಸೂಕ್ಷ್ಮತೆಯಾಗಿ ಮಾತಾಡೋಂತ ಗೌರವನೇ ಕೊಡ್ತಿಲ್ಲ ಯಾರು. ಜನರಿಗೆ ಮೇನ್ ಬೇಕಾಗಿದೆ ಏನು ಅಪ್ರಿಷಿಯೇಷನ್ ಅಂತಂದ್ರೆ ತಾಳ್ಮೆ. ಯಾಕಂದ್ರೆ MLAಗಳಿಗೆ ತಾಳ್ಮೆನೇ ಇಲ್ಲ. ಅವ್ರು ಇಷ್ಟ ಬಂದಂಗೆ ಎಲ್ಲೆಲ್ಲೋ ಗಿಡದಿ ಯಾವ್ದಾದ್ರು ಅಭಿವೃದ್ಧಿ ಮಾಡ್ತಂತ ಹೊಂಟಿದ್ದಾರೆ. ಫಸ್ಟ್ ಕರ್ನಾಟಕದಲ್ಲಿ ಫಸ್ಟ್ ಬಾತ್ರೂಮ್ ಒಂದು ವ್ಯವಸ್ಥೆ ಇಲ್ಲ. ಬಸ್ ಸ್ಟಾಪ್ ಅದಲ್ಲಿ ಎಲ್ಲೋ ಆ ಬಸ್ ಸ್ಟಾಪ್ನ ಅಭಿವೃದ್ಧಿ ಮಾಡ್ಕೋಬೇಕು. ಅವರು ಒಂದಕ್ಕೂ ಹೇಳಿ ಹೆಂಗಸರು ತಿರುಗಾಡ್ತಿರ್ತಾರೆ, ಅವ್ರಿಗೆ ಸೂಕ್ಷ್ಮ ಅನ್ನೋದೇ ಇಲ್ಲ. ಆ ತರ ಎಲ್ಲ ಕುಳ್ಳ ಬಿಡ್ತಿದ್ದಾರೆ ಸರ್. ಇದ್ರ ತರ ಎಲ್ಲ ಈಗ ಅಗ್ಗೆಟ್ ನೋಟಿದೆ ಸರ್. ಇಲ್ಲಿ ಮೆಜೆಸ್ಟಿಕ್ ನೀವು ಎಲ್ಲೇ ಸುತ್ತಮುತ್ತ ನೋಡಿ, ಒಬ್ಬ ಸಿಗ್ನಲ್ ಜಂಪ್ ಓದಿದ್ರು ಹೆಣ್ಮಕ್ಳು ಓದ್ತಿರ್ತಾರೆ, ಹಂಗೆ ಉತ್ಸವ ಹೋಗ್ತಿರ್ತಾರೆ. ಯಾಕೆ ಸರ್ ಬಸ್ ಸ್ಟಾಪ್ ಇಲ್ವಾ? ಅದನ್ನ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಯಾವ ಮಾರ್ಕೆಟ್ ಅಲ್ಲಿ ಮಾಲ್ ಇಟ್ಟರು ಏನು ಉಪಯೋಗ ಇಲ್ಲ ಆಗಿದೆ. ಆ ತರ ಅಗ್ಗೆಟ್ ಹೊಂಟ್ಬಿಟ್ಟಿದೆ ಸರ್. ಅಪಘಾತಗಳು ಡೈಲಿ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಈಗ ನಾವು ಬಸ್ನಲ್ಲಿ ಕುಳಿತುಕೊಳ್ತೀವಿ. ಆ ಕುಳಿತುಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನ ಅವ್ರಿಗೆ ಡ್ರೈವರ್ಗೆ ಕೊಟ್ಟಿರ್ತೀವಿ. ಆಮೇಲೆ ಸಾಕಷ್ಟು ಬಸ್ಗಳು ಒತ್ತಡ ಕಡಿಮೆ ಇದೆ. ಆಮೇಲೆ ಡ್ರೈವರ್ಗಳಿಗಾಗಲಿ ಕಂಡಕ್ಟರ್ಗಳಿಗಾಗಲಿ ಒತ್ತಡ ಜಾಸ್ತಿ ಇದೆ. ಬಸ್ಗಳು ಜಾಸ್ತಿ ಮಾಡಬೇಕು. ಮತ್ತು ಡ್ರೈವರು ಸಹ ಒಂದು ರೂಲ್ಸನ್ನು ಫಾಲೋಅಪ್ ಮಾಡಬೇಕು. ಈಗ ನಾವು ಪೂರ್ತಿ ಟೋಟಲ್ ಈಗ ನಮ್ಮ ಹೆಂಡತಿ ಮಕ್ಕಳು ಜೀವ ಪೂರ್ತಿ ಎಲ್ಲ ಕೊಟ್ಟಿರ್ತೀವಿ ಅವ್ರಿಗೆ. ಈಗ ನಮ್ಮ ಮನೇಲಿ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಎಲ್ಲರನ್ನು ನಾವು ಬಿಟ್ಟು ಬಂದು ಈಗ ನಾವು ಬಸ್ನಲ್ಲಿ ಕುಳಿತುಕೊಂಡಿರ್ತೀವಿ. ಈಗ ನಮ್ಮ ಜೀವ ಏನಕ್ಕೆ? ಈಗ ಅವರು ಬಸ್ನಲ್ಲಿ ಕರೆಕ್ಟ್ ಜಾಗಕ್ಕೆ ತಲುಪಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಕುಂತಿರ್ತೀವಿ. ಈಗ ಆಟೋದಲ್ಲಿ ಬಿಟ್ಟು ನಾವು ಬಸ್ಸಲ್ಲಿ ಕುಂತಿರ್ತೀವಿ. ಅವರೇ ಇವಾಗ ನಮಗೆ ಕರೆಕ್ಟಾಗಿ ನಮಗೆ ತಲುಪಿಸ್ಲಿಲ್ಲ ಅಂದರೆ ಪ್ಲೇಸಿಗೆ, ಈಗ ನಾವು ನಮಗೆ ಈಗ ಬಸ್ಸಲ್ಲಿ ಎಲ್ಲಿ ಓಡಾಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಸರ್ಕಾರದ ಒತ್ತಡ ಜಾಸ್ತಿ ಇರುತ್ತೆ. ಬಸ್ ಅಧಿಕಾರಿಗಳು ಒತ್ತಡ ಜಾಸ್ತಿ ಇರುತ್ತೆ. ನೀನು ನೋಡಪ್ಪ 8 ಅವರ್ ಡ್ಯೂಟಿ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಇವರು 12 ಅವರ್ 10 ಅವರ್ ಡ್ಯೂಟಿ ಮಾಡಿಸ್ತಾರೆ. ಎಕ್ಸಾಂಪಲ್ ಅವ್ರಿಗೆ ಒತ್ತಡ ಜಾಸ್ತಿ ಇರುತ್ತೆ. ಈಗ ಅವ್ನ ಮನೆ ಎಲ್ಲೋ ಇರುತ್ತೆ, ನಾನು ಅಲ್ಲಿಗೆ ಹೋಗ್ಬೇಕು, ಕ್ಯಾಚ್ ಮಾಡಬೇಕು, ನನ್ನ ಮನೆ ರೀಚ್ ಮಾಡಬೇಕು ಅನ್ನೋದು ಒಂದು ಅವನಿಗೆ ಫೀಲ್ ಇರುತ್ತೆ. ಹೀಗಾಗಿ ಅವನೇನ್ ಮಾಡ್ತಾನೆ, ಓವರ್ ಆಗಿ ಈಗ ರಾಂಗ್ ರೂಟಲ್ಲಿ ಸ್ಪೀಡಾಗಿ ಹೋಗೋಣ, ರಾಂಗ್ ರೂಟಲ್ಲಿ ಹೋಗೋಣ, ಇವೆಲ್ಲ ಫಾಲೋಅಪ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಈಗ ನಿನ್ನೆ ಒಂದು ಯಾವ್ದೋ ಗೌರ್ಮೆಂಟ್ ತುಮಕೂರಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಯಾವ್ದೋ ಈಗ ಓಟಿಂದು ಇದು ಮಾಡೋದಕ್ಕೆ ಅವರು ಬೆಳಿಗ್ಗೆ 6 ಗಂಟೆಯಿಂದ ಅಧಿಕಾರಿಗಳು ಕೆಲಸ ಮಾಡಿ ಅಂತ ಹೇಳ್ತಾರೆ. ತುಮಕೂರು ಬಗ್ಗೆ ಹೇಳ್ತಾ ಇದ್ದೀನಿ. 6 ಗಂಟೆಯಿಂದ ಒತ್ತಡ ಹಾಕಿ ನೀವು ಕೆಲಸ ಮಾಡಿ ಅಂತಂದ್ರೆ, ಈಗ ಮನೆಯಲ್ಲಿ ಫ್ಯಾಮಿಲಿ ಇರುತ್ತೆ. ಈಗ ಯಾವುದೋ ಹೆಣ್ಮಗು ಅಂತೆ ಸತ್ತು ಹೋಗಿರೋದು. ಆ ಹೆಣ್ಮಗು ಇನ್ನ ಏನೋ ಅನಾಚವಾಗಿ ಈಗ ಹುಡುಗಿಗೆ ಈಗ ಇನ್ನೂ ಮದುವೆ ಆಗಿಲ್ಲ. ಈಗ ಬೈ ಚಾನ್ಸ್ ಮದುವೆ ಆಗಿತ್ತು ಅಂತ ಇಟ್ಕೊಳ್ಳಿ, ಫ್ಯಾಮಿಲಿ ಇರುತ್ತೆ, ಟೋಟಲ್ ಫ್ಯಾಮಿಲಿ ಇರುತ್ತೆ. ಈಗ ಫ್ಯಾಮಿಲಿ ಬಿಟ್ಬಿಟ್ಟು ಇವ್ರು 6 ಗಂಟೆಗೆ ಬನ್ನಿ ಉದ್ಯೋಗಕ್ಕೆ ಬನ್ನಿ. 6 ಗಂಟೆಗೆ ಬಂದ್ರೆ ಹೆಂಗ್ ಬರ್ತಾರೆ ಉದ್ಯೋಗಕ್ಕೆ? ಈಗ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆ ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಏನು ಹುಷಾರಿರಲ್ಲ. 6 ಗಂಟೆಗೆ ಬನ್ನಿ ಅಂತಾರೆ, ರಾತ್ರಿ 8 ಗಂಟೆ ಆದರೂ ಅದು ಬಿಡೋದಿಲ್ಲ. ಆಮೇಲೆ ಈಗ ತುಮಕೂರಿನಲ್ಲಿ ಒಂದು ಕಾರ್ಪೊರೇಷನ್ ಅಂತ ಇದೆ. ಆ ನಾವು ನೋಡಿದಾಗೆ ಕಾರ್ಪೊರೇಷನ್ ಅಲ್ಲಿ ಎಲ್ಲಾರನ್ನೂ ವೋಟಿಂಗ್ಗೆ ಈಗ ಚುನಾವಣಾ ಆಯೋಗ ಬೇರೆ ಸಪ್ರೇಟ್ ಅಲ್ಲಿ ಇರಬೇಕು. ಅವರು ಉದ್ಯೋಗ ಅವ್ರಿಗೆ ಅಂತಾನೆ ಮೀಸಲಾತಿ ಇಡಬೇಕು. ಇವ್ರು ಏನ್ ಮಾಡ್ತಾರೆ, ಕಾರ್ಪೊರೇಷನ್ ಅಂತ ಅಂತಾರೆ. BBP ಆಗ್ಬೋದು, ಮೈಸೂರು ಇರ್ಬೋದು, ಪ್ರತಿ ಹಲವಾರು ಟೋಟಲ್ ಕರ್ನಾಟಕದಲ್ಲಿ ಈಗ ಚುನಾವಣಾ ಆಯೋಗದವರು ಬೇರೆ ಕಡೆ ಸಪ್ರೇಟ್ ಆಗಿರ್ಬೇಕು.
ಅಲ್ವರಾ? ಇವ್ರೇನ್ ಮಾಡ್ತಾರೆ, ಕಾರ್ಪೊರೇಷನ್ ಕೊಡ್ತಾರೆ ಅಧಿಕಾರಿಗಳು. ಅವ್ರಿಗೆ ಸಾಕಷ್ಟು ಒತ್ತಡ ಇರುತ್ತೆ, ಕೆಲಸದ ಒತ್ತಡ. ಅದನ್ನ ಬಿಟ್ಟು ನೀವು ಚುನಾವಣೆಗೆ ಹೋಗಿ 1 ತಿಂಗಳು ಹೋಗಿ ನೀವು ಅಲ್ಲಿ ಕೆಲಸ ಮಾಡಿ ಅನ್ನೋದ್ರೆ ಈಗ ಅವ್ರಿಗೆ ಬಂದಿರೋ ವರ್ಕರ್ ಎಲ್ಲ ಏನಾಗಬೇಕು? ಆಮೇಲೆ ಕೆಲಸದಲ್ಲಿ ತುಂಬಾ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕಡಿಮೆ ಇದ್ದಾರೆ. ಈಗ ಪ್ರತಿ ಒಂದು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಒತ್ತಡಕ್ಕೆ ಅವ್ರೇನ್ ಮಾಡ್ತಾರೆ, ಈಗ ಎಲ್ಲ ಫೈಲ್ಗಳಿಗೆಲ್ಲ ಎಂಡಾಸ್ಮೆಂಟ್ ಆಗ್ತಾರೆ. ಈಗ ಆಮೇಲೆ ಪಬ್ಲಿಕ್ಗೆ ತುಂಬಾ 100ಕ್ಕೆ 100 ತೊಂದರೆ ಆಗ್ತಾ ಇದೆ. ಯಾಕೆ ಅಂದ್ರೆ ಹೌದು, ಈಗ ಅಧಿಕಾರಿಗಳಿಗೆ ಒತ್ತಡ ಹಾಕಿರೋದ್ರಿಂದ ಎಲ್ಲ ಎಂಡಾಸ್ಮೆಂಟ್ ಆಗ್ತಾರೆ. ಆಮೇಲೆ ಈಗ ಬಸ್ನಲ್ಲಿ ಹೋಗ್ಬೇಕು ಅಂತ ಇರ್ತಾರೆ. ಈಗ ನೋಡಿ, ಈಗ ನಿನ್ನೆ ಬೆಂಗಳೂರಿನಲ್ಲಿ 4-5 ಅಪಘಾತ ಆಗಿದೆ ಅಂತ ಹೇಳಿದ್ರು. ಆ ಅಪಘಾತದಲ್ಲಿ ಈಗ ಡ್ರೈವರ್ನಿಂದ ಒಂದು ನಿರ್ಲಕ್ಷ್ಯನೇ ಇರ್ಬೋದು, ಆಮೇಲೆ ಅವರಿಗೆ ಒತ್ತಡ ಇರ್ಬೋದು, ಅಧಿಕಾರಿಗಳು ಒತ್ತಡ ಇರ್ಬೋದು. ನೀನು ಈ ರೂಟ್ ಬಿಟ್ಟು ಇನ್ನೊಂದು ರೂಟ್ಗೆ ಹೋಗಯ್ಯ. ಈಗ ಅವನೇನೋ ಮನೆಗೆ ಹೋಗ್ಬೇಕು ಅಂತ ಬಂದಿರ್ತಾನೆ ಡ್ರೈವರು. ಆ ಡ್ರೈವರ್ ಮನೆಗೆ ಹೋಗು ಅಂತ ಬಂದಾಗ ಅವನೇನ್ ಮಾಡ್ತಾನೆ, ಅಧಿಕಾರಿ ಏನ್ ಮಾಡ್ತಾನೆ, ಇನ್ನೊಂದು ರೂಟಿಗೆ ಹೋಗಿ ಬರಪ್ಪ, ಅವ್ನು ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ನಿಗೆ ಒತ್ತಡ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ರಾಂಗ್ ರೂಟಲ್ಲಿ ಹೋಗ್ಬೋದು, ಓವರ್ಟೇಕ್ ಮಾಡ್ಬೋದು, ಆಮೇಲೆ ಬೇರೆಯವ್ರ ಮೇಲೆ ಹತ್ತಿಸ್ಬೋದು. ಇದೆಲ್ಲ ಏನಪ್ಪಾ ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯ. ಸರ್ಕಾರ ಇದೆಯಲ್ಲ, ನಿರ್ಲಕ್ಷ್ಯ ತುಂಬಾ. ಕರೆಕ್ಟಾಗಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲ ಫಿಲ್ ಮಾಡ್ಲಿ. ಈಗ ಸಾಕಷ್ಟು ಜನಕ್ಕೆ ಉದ್ಯೋಗ ಇಲ್ಲ. ಈಗ B.Ed ಮಾಡಿ D.Ed ಮಾಡಿ ಸಾಕಷ್ಟು ಜನ ಎಜುಕೇಶನ್ ಮಾಡಿದ್ದಾರೆ, KSET ಆಗಿದೆ, ನೆಟ್ ಆಗಿದೆ. ಇವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಆಮೇಲೆ ಏನಪ್ಪಾ ಅಂತಂದ್ರೆ ಒಂದು ಅವರಿಗೆ ಏಜ್ ಬಾರ್ ಆಗ್ತಾ ಇದೆ. ಏಜ್ ಬಾರ್ ಆದ್ರೆ ಎಲ್ಲಿ ಎಕ್ಸಾಮ್ ಬರೀತಾನ ಅವನು? ಈ ತರ ತುಂಬಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅನಾನುಕೂಲ ಇದೆ. ಇದನ್ನೆಲ್ಲ ಡಿಪಾರ್ಟ್ಮೆಂಟಿಗೆ ಏನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀನಿ, ನಮಗೆ ಯಾವುದೇ ಸರ್ಕಾರದ ಮೇಲೆ ನಮಗೆ ದುರುದ್ಯೋಗ ಬೇರೆ ಇಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಸರ್ಕಾರದವರು ಸಮಸ್ಯೆಗಳನ್ನ ಬಗೆಹರಿಸಿ. ನೀವು ಉಚಿತ ಬಗೆಗಳೆಲ್ಲ ಕೊಡ್ತಾ ಇದ್ದೀರಾ, ಅದು ಜನಕ್ಕೆ 100ಕ್ಕೆ 100% ಇರೋಂಥವ್ರಿಗೆ ಹೆಲ್ಪ್ ಆದ್ರೆ ಓಕೆ. ಈಗ 100% ಈಗ ಒಂದು ಅಧಿಕಾರಿ 1 ಲಕ್ಷ ಸ್ಯಾಲ್ರಿ ತಗೊಂತಾ ಇದ್ದಾರೆ, ಒಂದು ಹೆಣ್ಮಗು. ನಾನು ಹೇಳ್ತಾ ಇಲ್ಲ. ಈಗ ಬಡವ ಏನಾಗ್ತಾನೆ, ಆ ಬಡವ ಅದೇ ಲೆವೆಲ್ಗೆ ಇರ್ತಾನೆ. ಅವನೆಲ್ ಮೇಲೆ ಬಂದ ನಿಮ್ ಸರ್ಕಾರದಿಂದ ಅವ್ನಿಗೆ ಹೆಲ್ಪ್ ಆಗ್ಲಿ ಅಂತ ನೀವು ಮಾಡ್ತಾ ಇದ್ದೀರಾ. ಒಳ್ಳೆ ಉದ್ದೇಶ, ಸಂತೋಷ, ನಾವು ಒಪ್ಕೊಬೇಕು. ನಾವು ಚಿರಋಣಿಯಾಗಿರ್ತೀವಿ. ಬಡವ ಮೇಲೆ ಬರಲಿ. ಇವಾಗ ನನ್ನಂತ ಯಾರಿಗೋ ಒಂದು ಫ್ರೀ ಕೊಟ್ಟರೆ, ನನಗೆ ಇವಾಗ KBI ಅವರು ಫ್ರೀ ಕೊಟ್ಟಿದ್ದಾರೆ ಸರ್. ನನಗೆ ಏನಿಲ್ಲ ಅಂದರೆ ಒಂದು 35-40 ಸಾವಿರ ರೂಪಾಯಿ ದುಡಿಮೆ ಮಾಡ್ತೀನಿ ನಾನು. ಆ ದುಡಿಮೆ ಮಾಡಿದಾಗ ನನಗೆ ಫ್ರೀ ಕೊಡೋ ಬದಲು ಎಲ್ಲ ಸರ್ಕಾರದವರು ಯಾವ ಥರ ಗುರುತಿಸ್ಬೇಕಂದ್ರೆ, ಗುಡಿಸ್ಲಾಗಿರ್ತಾರೆ, ಹಂಚಿನ ಮನೆ ಆಗಿರ್ತಾರೆ, ಈ ಒಂದು ಶೀಟಿನ ಮನೆ ಆಗಿರುತ್ತೆ, ಅಂಥವ್ರು ಅವ್ರಿಗೆ ಗೊತ್ತಾಗಬಾರ್ದು. ಆ ಥರ ಮನೆಗೆ ಹೋಗಿ ಸರ್ವೆ ಮಾಡಿ ಅಂಥವ್ರಿಗೆ ಹೆಲ್ಪ್ ಮಾಡಿದ್ರೆ, ಆಮೇಲೆ 60 ವರ್ಷ 65 ವರ್ಷ ದಾಟಿರೋರಿಗೆ ಪೆನ್ಷನ್ಗಳೆಲ್ಲ ಒಂಚೂರು ಹೆಚ್ಚಾಗಿ ಕೊಟ್ಟು ಅವ್ರಿಗೆ ಈಗ, ಆಮೇಲೆ ಈಗ ಹಾಸ್ಪಿಟ್ಲ್ಗಳು ಎಲ್ಲ ದಂಧೆ ಮಾಡ್ಕೊಂಡಿದ್ದಾರೆ. ಟೋಟಲಿ ಹಾಸ್ಪಿಟ್ಲ್ಗಳೆಲ್ಲ ದಂಧೆ ಮಾಡ್ಕೊಂಡಿದ್ದಾರೆ. ಆಯ್ತಾ? ಶಿಕ್ಷಣ ಅನ್ನೋದು ಏನಿದೆ ಅದನ್ನೆಲ್ಲ ಟೋಟಲ್ ದಂಧೆ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ BMTC ಒಂದೇ ದಿನ 3-4 ಅಪಘಾತಗಳಾಗ್ತವೆ. ಒಂದು ಮಹಿಳೆಯರು ತುಂಬಾ ಡೇಂಜರ್ ಅಂತಾರೆ. ಈ ಬಸ್ಗಳಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಹೆಂಗ್ ಓಡಿಸ್ತಾರೆ ಚಾಲನೆ ಅಂತ? ಹೆಂಗ್ ಓಡಿಸಕ್ಕೆ ಅಣ್ಣ, ಇವಾಗ ಎಲ್ರು ಬಸ್ ಚೆನ್ನಾಗಿ ಓಡಿಸ್ತಾ ಇಲ್ಲ. ಬರೇ ಏನೋ ಫೋನ್ ಹಿಡ್ಕೊಂತಾರೆ, ಡ್ರೈವಿಂಗ್ ಮಾಡ್ತಾರೆ. ಇಲ್ಲ ರ್ಯಾಶ್ ಆಗಿ ಓಡಿಸ್ತಾರೆ. ನಿಧಾನಾಗಿ ಓಡಿಸ್ಬೇಕು. ಸರಿ ರೂಟ್ ಕೊಟ್ಟಿದ್ದಾರೆ ನಮ್ಗೆ, ಸರಿಯಾದ ರೂಟ್ ನಲ್ಲಿ ಹೋಗ್ಬೇಕು. ಹಂಗ ಬಿಂಗ ಹೋಗಿದ್ರೆ ಇದೆ. ನಮ್ ಪಬ್ಲಿಕ್ ಸರ್ವಿಸ್ ಮಾಡೋದು, ಪಬ್ಲಿಕ್ ಸರ್ವಿಸ್ ಸರಿಯಾಗಿ ಮಾಡ್ಬೇಕು. ತುಂಬಾ ಡೆಡ್ಲಿ ರೂಪದಲ್ಲಿ ಡ್ರೈವಿಂಗ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ತುಂಬಾ ರ್ಯಾಶ್ ಡ್ರೈವಿಂಗ್ ಅಂತಾರೆ ಬಸ್ಗಳು. ಹೌದು, ಅದು ರಾಂಗ್, ಅದು ಫುಲ್ ರಾಂಗ್. ಅದು ನಾವು ಸರಿಯಾಗಿ ನಮ್ಮ ರೂಟ್ ನಲ್ಲಿ ಸರಿಯಾಗಿ ನಾವು ಹೋಗ್ಬೇಕು. ನೋಡಿದ್ರಲ್ಲ, BMTC ಎಲೆಕ್ಟ್ರಿಕ್ ಬಸ್ಗಳಾಗ್ಬೋದು, ನಾರ್ಮಲ್ ಬಸ್ಗಳೇನಿದ್ದಾವೆ ಡೀಸೆಲ್ ಬಸ್ಗಳು, ಅವುಗಳ ಚಾಲಕರ ಬಗ್ಗೆ ಪ್ರಯಾಣಿಕರನ್ನು ಕೇಳ್ತಾ ಹೋದಂಗೆಲ್ಲ ಪ್ರಯಾಣಿಕರು ಒಂದೇ ಮಾತು ಹೇಳ್ತಾ ಇರುವಂಥದ್ದು, ಅವರಿಗೆ ಒತ್ತಡ ಇರುತ್ತೆ. ಒತ್ತಡದ ಜೊತೆಗೆ ನಿರ್ಲಕ್ಷ್ಯತನವನ್ನು ತೋರುವಂಥ ಚಾಲಕರು ಕೂಡ ಇದ್ದಾರೆ. ಇದೇ ಕಾರಣಕ್ಕಾಗಿ ನಿನ್ನೆ ಆಗಿದ್ದಂತಹ ಅಪಘಾತಗಳು ಕೂಡ ಉದಾಹರಣೆ ಕಾಣಿಸ್ತಾ ಇದ್ದಾವೆ. ಇದರ ಜೊತೆಗೆ BMTC ಒಂದು ಚಾಲಕರ ವಿಚಾರವಾಗಿ ನೋಡೋದಾದರೆ, ಅವ್ರಿಗೆ ಒತ್ತಡ ಇರುವಂಥ ಕೆಲಸ ಅಧಿಕಾರಿಗಳು ಮಾಡೋದು ಬೇಡ. ನಾರ್ಮಲ್ ಆಗಿ ಪ್ರಯಾಣಿಕರು ಒಂದು ಬಸ್ಗೆ ಹತ್ತಾರೆ ಅಂತಂದರೆ, ಪ್ರಯಾಣಿಕ ಬಸ್ನ ಚಾಲಕನ ಮೇಲೆ ಇಡೀ ಜೀವನವನ್ನು ಹೊತ್ತು ಅವನ ಮೇಲೆ ನಂಬಿಕೆ ರೂಪದಲ್ಲಿ ಬಸ್ನಲ್ಲಿ ಕುಳಿತು ಪ್ರಯಾಣ ಮಾಡ್ತಾನೆ. ಅವನು ತಲುಪುವಂಥ ಜಾಗಕ್ಕೆ ತಲುಪಿಸುವಂಥ ಕೆಲಸ ಚಾಲಕನದ್ದಾಗಿರುತ್ತೆ. ಆದರೆ ಅಪಘಾತಗಳಾದರೆ, ಸಾವು ನೋವುಗಳಾದರೆ ಇದಕ್ಕೆ ಯಾರು ಹೊಣೆ ಎನ್ನುವಂಥ ಪ್ರಶ್ನೆಯನ್ನು ಸದ್ಯಕ್ಕೆ ಸರ್ಕಾರ ಹಾಗೂ BMTC ನಿಗಮದ ಅಧಿಕಾರಿಗಳ ಮೇಲೆ ಹಾಕುವಂಥ ಕೆಲಸ ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಹೀಗಾಗಿ ಚಾಲಕರ ಬಗ್ಗೆಯೂ ಕೂಡ ಗಮನ ಹರಿಸುವಂಥ ಕೆಲಸ, ಒತ್ತಡ ಇರುವಂತಹ ಕೆಲಸ, ಜೊತೆಗೆ ಇನ್ನಿತರ ಸಮಸ್ಯೆಗಳನ್ನು ತಂದೊಡ್ಡುವಂಥ ಕೆಲಸ ನಿಗಮದ ಅಧಿಕಾರಿಗಳು ಚಾಲಕರ ಮೇಲೆ ಮಾಡೋದು ಬೇಡ. ಒಂದು ವೇಳೆ ಅಜಾಗರೂಕತೆ ಚಾಲನೆ ಮಾಡುವಂಥದ್ದೇ ಆದರೆ ಅಂತಹ ಚಾಲಕರನ್ನು ಕಿತ್ತು ಒಗೆಯುವಂಥ ಕೆಲಸವನ್ನು ಮಾಡಿ, ಹೊಸ ನೇಮಕಾತಿಯನ್ನು ಮಾಡಿ,
ಜೊತೆಗೆ ಟ್ರಾಫಿಕ್ ಎನ್ನುವಂಥದ್ದು ಏನು ಬೆಂಗಳೂರಿನಲ್ಲಿ ಆಗ್ತಾ ಇದೆಯಲ್ಲ ಅದನ್ನು ನಿಯಂತ್ರಣ ಮಾಡುವಂಥ ಕೆಲಸ ಸರ್ಕಾರ ಮುಂದಾಗಬೇಕು. ಫುಟ್ಪಾತ್ ಸೇರಿದಂತೆ ರಸ್ತೆ ಅಗಲೀಕರಣವನ್ನು ಮಾಡಬೇಕು. ಆಗ ಮಾತ್ರ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಅಪಘಾತಗಳಿಗೆ ಮುಕ್ತಿ ಆಗುವಂಥ ಕೆಲಸ ಆಗತ್ತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಕಳೆದ 2008ರಿಂದ ಇಲ್ಲಿವರೆಗೂ ಏನು ಅಪಘಾತಗಳೇನಾಗಿದ್ದಾವೋ ಅಪಘಾತಗಳಿಂದ 1149 ಡೆತ್ಗಳೇನಾಗಿದ್ದಾವೋ ಅವು ಏರಿಕೆ ಆಗ್ತವೆ ಹೊರತು ಕಂಟ್ರೋಲ್ಗೆ ಬರೋದಿಲ್ಲ ಎನ್ನುವಂಥ ಉತ್ತರವನ್ನು ಪ್ರಶ್ನೆ ಹಾಕಿದಂಥ ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯಾದಂಥ ಅಭಿಪ್ರಾಯವನ್ನು ಹೊರಗಾಕುವಂಥ ಕೆಲಸ ಒಟ್ಟಾರೆಯಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ.